ಶಿರಗಾಂವ್ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸ್ಟ್ಯಾಚ್ಯೂ ಉದ್ಘಾಟನೆ ಇವತ್ತು ನೆರವೇರಿದೆ. ಹಿಂದೂ ಸಮಾಜದ ಶಿರಗಾಂವಡಿ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪೂರ್ಣಾಕೃತಿ ಪುತ್ಥಳಿ ಇವತ್ತು ಉದ್ಘಾಟನೆಗೊಂಡಿದೆ. ರಾಷ್ಟ್ರೀಯ ಪುರುಷರು ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ. ಅದು ಬಸವೇಶ್ವರರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣರಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು, ಇವರೆಲ್ಲರೂ ಸಹಿತ ರಾಷ್ಟ್ರೀಯ ಪುರುಷರು. ಇವತ್ತು ಶಿರಗಾಂವ್ ಗ್ರಾಮದಲ್ಲಿ ಸಮಾಜ ಕಡಿಮೆ ಇರಬಹುದು, ಆದರೆ ಉಳಿದ ಎಲ್ಲ ಸಮಾಜ ಜನರು ಶಿವಾಜಿ ಮಹಾರಾಜರ ಪುತ್ಥಳಿ ಕಟ್ಟಡ ಆಗಲಿಕ್ಕೆ ಸಹಾಯ ಮಾಡಿದ್ದು ಅದೊಂದು ಬಹಳ ಅಭಿನಂದನಾರ್ಹ ಸಂಗತಿ. ಮತ್ತು ತಾಯಿ ಜಿಜಾವು, ತಾಯಿಯ ಸಂಸ್ಕಾರ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಶಿವಾಜಿ ಮಹಾರಾಜರಿಂದ ಕಲಿಬೇಕು. ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋದು, ಅಕ್ಕ ತಂಗಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಶಿವಾಜಿ ಮಹಾರಾಜರು. ಅನೇಕ ಕೋಟೆ ಕೊತ್ತಲಗಳನ್ನು ಗೆದ್ದರೂ ಸಹಿತ ಆ ರಾಜ ಮಹಾರಾಜರ ತಾಯಿ ತಂದೆಗಳನ್ನು ಅಥವಾ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟವರು ಶಿವಾಜಿ ಮಹಾರಾಜರು. ಇದು ಈ ಸಮಾಜದಲ್ಲಿ ಬಹಳ ಅಭಿಮಾನದ ಸಂಗತಿ. ಶಿರಗಾಂವ್ ಗ್ರಾಮ ಅತ್ಯಂತ ಸಣ್ಣ ಗ್ರಾಮ, ಆದರೆ ಇಲ್ಲಿ ಅಭಿಮಾನದಿಂದ ಯುವಕರು ಏನು ಕೆಲಸ ಮಾಡಿದ್ದಾರೆ ಇದು ಬಹಳ ಅಭಿನಂದನಾರ್ಹ ಸಂಗತಿ. ಮತ್ತು ಇದೆಲ್ಲ ನಮ್ಮೆಲ್ಲರಿಗೂ ಆದರ್ಶ ಆಗಬೇಕು. ನಾವು ಬರೀ ಯಾವುದೇ ಒಂದು ಸಮಾಜದ ಯುಗ ಪುರುಷನನ್ನು ಒಂದು ಸಮಾಜ, ಒಂದು ಜನಾಂಗ ಅದನ್ನು ಗೌರವಿಸಬಾರದು. ಇಡೀ ಎಲ್ಲ ಸಮಾಜ ಅದನ್ನು ಗೌರವಿಸುವಂಥ ಕೆಲಸ ಆಗಬೇಕು. ಅಂದಾಗ ಮಾತ್ರ ಒಂದು ಒಳ್ಳೆಯ ಭಾರತವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇವತ್ತು ಶಿರಗಾಂವ್ ಗ್ರಾಮದ ಈ ಸಮಾಜ ಎಲ್ಲ ವರ್ಗದ ಜನರನ್ನು ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಒಳ್ಳೆಯ ಕೆಲಸಗಳು ಇಲ್ಲಿ ಆಗಲಿ. ಸ್ಟ್ಯಾಚ್ಯೂ ಯಾಕೆ ಮಾಡಬೇಕಂತೇಳಿ ಅನೇಕ ಜನ ಪ್ರಶ್ನೆ ಮಾಡ್ತಾರೆ. ಆದರೆ ಆ ಊರಲ್ಲಿರ್ತಕ್ಕಂಥ ಒಂದು ಸಣ್ಣ ಮಗು ಅಂಥ ಯುಗ ಪುರುಷರ ಬಗ್ಗೆ ಒಂದು ಮಾತು ಕೇಳಿದಾಗ ತಾಯಿ ಆ ಇತಿಹಾಸ ಹೇಳಬೇಕಾಗ್ತದೆ. ಯಾರಪ್ಪ ಶಿವಾಜಿ ಮಹಾರಾಜರು? ಅದಕ್ಕಿಂತ ಇಂಥ ಸ್ಟ್ಯಾಚ್ಯೂಗಳು ಆಗಬೇಕು. ಅದು ಆದರ್ಶ ಮುಂದಿನ ಯುವ ಜನಾಂಗಕ್ಕೆ ಆಗಬೇಕು ಅನ್ನೋದು ನಮ್ಮ ಆಶಯ. ಇವತ್ತು ಇದು ಅತ್ಯಂತ ಭಾಳ ಒಳ್ಳೆ ರೀತಿಯಿಂದ ಸ್ಟ್ಯಾಚ್ಯೂ ನಿರ್ಮಾಣ ಆಗಿದೆ. ಅದನ್ನು ನೋಡಲಿಕ್ಕೇ ಒಂದು ಭಾಳ ಅಭಿಮಾನ ಅನಿಸ್ತದೆ. ಮಾಡಿದಂಥ ಶಿರಗಾಂವ್ ಗ್ರಾಮದ ಯಾವತ್ತೂ ಸಮಾಜದ ಬಾಂಧವರಿಗೂ ಮತ್ತು ಇದಕ್ಕೆ ಸಹಾಯ ಹಸ್ತ ನೀಡಿದ ಎಲ್ಲ ಸಮಾಜದ ಬಾಂಧವರಿಗೆ ವಂದನೆ, ಅಭಿನಂದನೆ ಸಲ್ಲಿಸ್ತೀನಿ.